ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ರಸ್ತೆಗಳೆಲ್ಲ ಹೊಂಡಗಳಾಗಿವೆ. ಅದರಲ್ಲೂ ಗ್ರಾಮೀಣ ಭಾಗದ ರಸ್ತೆಗಳ ಪರಿಸ್ಥಿತಿಯಂತೂ ಹೇಳತೀರದು. ಇನ್ನು ಅನುಪಿನಕಟ್ಟೆಯಿಂದ ಪುರದಾಳಿಗೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಜನರು ನಿತ್ಯ ಇದೇ ರಸ್ತೆಯಲ್ಲಿ ಸಂಚರಿಸಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಮಳೆ ಹೆಚ್ಚಳವಾಗಿರೋದ್ರಿಂದ ರಸ್ತೆಯ ಮೇಲೆ ನೀರು ನಿಂತುಕೊಂಡು ಸಂಚಾರಕ್ಕೆ ಅಡ್ಡಿಯುಂಟಾಗಿದೆ. ಇಲ್ಲಿ ರೋಡ್ ಕತೆ ಒಂದು ವೆಹಿಕಲ್ ಇಲ್ಲೇ ಬಿಟ್ಟು ಹೋಗಿದ್ದೇನೆ. ನಂದೊಂದು ಆ ಕಡೆ ನಿಲ್ಸಿದ್ದೀನಿ, ಕೆಟ್ಟೋಗೈತೆ. ಇದು ಹುಕ್ಕೊಂಡು ಎತ್ತಕ್ಕೆ ಏನು ಈ ರಸ್ತೆ ಕತೆ ಅಂದ್ರೆ ರಸ್ತೆ ಸಂಪೂರ್ಣ ಹಾಳಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಯಾವ ವೆಹಿಕಲ್ ಅವರು ಹೋಗ್ಬೋದು ನೋಡಿ. ನೋಡಿ ಉದ್ದಕ್ಕೂ ಹಾಳಾಗೈತೆ. ದಿನ ನಗರಸಭೆ ಇದರಲ್ಲಿ ಕಸ ತಗೊಂಡು ಹಾಕೋದು ಅವರೇ. ಇಲ್ಲಿ 70 ಟನ್ ಕಸ ತಗೊಂಡು ಹೋಗ್ತಾರೆ ಒಂದ್ ದಿವಸಕ್ಕೆ. ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಹಂಗಾರೆ ಅವ್ರಿಗೆ ರಸ್ತೆ ಸರಿ ಮಾಡಿಸ್ಬೇಕು ಅಂತೇಳಿ ಅವರೇ ಎಲ್ಲ ಹಾಳು ಮಾಡ್ತಾ ಇರೋದು. ನೋಡಿ ಅಲ್ಲಿ ರಸ್ತೆಲೆ ಬೈಕ್ ಸಮೇತ ಅಲ್ಲೇ ಬಿಟ್ಟೋಗಿದ್ದಾರೆ. ಯಾವ ರೀತಿ ಬಿದ್ದೋಗಿರೋದು ಲೆಕ್ಕ ಕೇಳಿದ್ರು. ಅಲ್ಲ ಇಲ್ಲಿ ಈ ತರ ಆಗ್ಬಿಟ್ರೆ ನಾವು ಮೊನ್ನೆನೇ ಹೇಳಿದ್ವಿ. ಅವ್ಗೆ ಗೊಬ್ಬರದಂಡಿಗೆ ಬಂದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಸಿಕ್ಕಿರು. ಅಧ್ಯಕ್ಷರಿಗೆ ಹೇಳಿ ಈಗ ನಗರಸಭೆ ಅಧ್ಯಕ್ಷರು ನಗರಸಭೆ ಆಯುಕ್ತರು ಇದನ್ನ ಏನಾದ್ರು ಸರಿ ಮಾಡ್ಲಾ ಅಂದ್ರೆ ನಾವ್ ಇಲ್ಲಿ ರಸ್ತೆ ಬಂದ್ ಮಾಡಿ ಇಲ್ಲೇ ಪ್ರತಿಭಟನೆ ಮಾಡ್ಬೇಕು. ಇಲ್ಲೇ ಇಲ್ಲಿ ಆ ಕಾರಣಕ್ಕೂ ಹೋಗಂಗಿಲ್ಲ. ಅವ್ರು ರಸ್ತೆ ಮಾಡಿಸಿ ವೆಹಿಕಲ್ ಈ ಕಡೆ ಬಿಡಿಸ್ಬೇಕು. ಆ ಕೆಲಸ ನಾವು ಮಾಡ್ತೀವಿ ಅಷ್ಟೇನು. ಅದಕ್ಕೋಸ್ಕರನೇ ಇದಕ್ಕೆ ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಅದು ಯಾರೋ ವೆಹಿಕಲ್ನು ಕೂಡ ಬಿಟ್ಟೋಗಿದ್ದಾರೆ ನೋಡಿ. ಆ ಕಡೆಯಿಂದ ಲೇಡೀಸ್ ಕುಂಡ್ರಿಸಿ ಬರ್ತಾರೆ. ಅವರೆಲ್ಲ ಇಂಥ ಮಗು ಇಟ್ಕೊಂಡು ಹೆಂಗ್ ದಾಟಾಡ್ಬೇಕು ಅವ್ರು ನೋಡ್ರಿ. ಇಲ್ಲಿ ನೋಡಿ, ಇಂಥ ಸಣ್ಣ ಮಕ್ಳು ಇಟ್ಕೊಂಡು ಹೆಂಗ್ ಓಡಾಡ್ಬೇಕು ಇವರು ನೋಡಿ. ಅದೇ ತಕ್ಷಣ ಎಚ್ಚೆತ್ಕೊಂಡ್ಲ ಅಂದ್ರೆ ನಾಳೆಲ್ಲ ಈ ಕೆಲಸ ಮಾಡ್ಲಾ ಅಂದ್ರೆ ಮಾತ್ರ ರಸ್ತೆ ಬಂದ್ ಮಾಡ್ತೀವಿ ಅಷ್ಟೇ. ಪುರದಾಳಕ್ಕೆ ಹೋಗೋ ರಸ್ತೆ ಹಂಪಿನಕಟ್ಟೆ ಹತ್ರ ದೊಡ್ಡ ಸೇತುವೆ ಇದೆಯಲ್ಲ, ಸೇತುವೆ ಮುಂದೆ ಇರತಕ್ಕಂಥ ರಸ್ತೆ ಯಾವ ರೀತಿ ಹಾಳಾಗಿದೆ ನೋಡ್ರಿ. ಸಂಪೂರ್ಣ ರಸ್ತೆ ಹಾಳಾಗಿದೆ. ಎಲ್ಲೆಲ್ಲೂ ವೆಹಿಕಲ್ ತಗೊಂಡು ಹೋಗೋದೇ ಕಷ್ಟ. ಇಲ್ಲಿ ಎತ್ಲಾಗೂ ಹೋಗಂಗಿಲ್ಲ. ಎಲ್ಲಿ ನೋಡಿದ್ರು ಗುಂಡಿ. ಇಲ್ಲಿ ನಗರಸಭೆ ಹೆಚ್ಚಿಗೆ ಕಸ ತಗೊಂಡು ಹೋಗತಕ್ಕಂತಾರೆ. ಅವರೇ ಈ ರಸ್ತೆನ ತಕ್ಷಣದಲ್ಲೇ ಸರಿ ಮಾಡಿಸ್ಬೇಕು. ಇಲ್ಲ ಅಂದ್ರೆ ನಾವಂತಲೂ ಇಲ್ಲೇ ರಸ್ತೆಲೇ ತಡೆದು ಪ್ರತಿಭಟನೆ. ಈ ದೃಶ್ಯವನ್ನ ನೋಡ್ತಾ ಇದ್ರೆ ಹೊಂಡದ ಮಧ್ಯೆ ರಸ್ತೆಯೋ ರಸ್ತೆಗಳ ನಡುವೆ ಹೊಂಡವೋ ಗೊತ್ತಾಗ್ತಾ ಇಲ್ಲ. ಇದು ಅನುಪಿನಕಟ್ಟೆಯಿಂದ ಪುರದಾಳಿಗೆ ಹೋಗುವಂತಹ ರಸ್ತೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಸಾವಿರಾರು ಜನರು ಓಡಾಡ್ತಾರೆ. ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಮಳೆ ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಲ್ಲೇ ಗುಂಡಿಗಳು ನಿರ್ಮಾಣವಾಗಿದೆ. ಇದು ಗುಂಡಿ ಅನ್ನೋದಕ್ಕಿಂತ ಹೊಂಡ ಅಂತಾನೆ ಹೇಳ್ಬೋದು. ಅಲ್ಲಿರುವಂತಹ ಹೊಂಡಗಳಲ್ಲಿ ಅಲ್ಲಲ್ಲೇ ವಾಹನಗಳು ಬಿದ್ದು ಹೋಗ್ತಾ ಇದೆ. ಇದರಿಂದ ಪ್ರಾಣಾಪಾಯ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ನೀವು ನೋಡಬಹುದು, ಅಲ್ಲಿ ಬರುವಂತಹ ವಾಹನ ಸವಾರರು ಒಂದು ಕ್ಷಣ ರಸ್ತೆಯಲ್ಲಿ ಪಾಸ್ ಆಗಿ ಹೋಗುವಾಗ ನಿತ್ತು ಹೇಗೆ ಹೋಗೋದು ಅಂತ ಹೇಳಿ ಯೋಚನೆ ಮಾಡಿ ಮುಂದೆ ಹೋಗುವಂತಹ ಪರಿಸ್ಥಿತಿ ಈ ರಸ್ತೆಯಲ್ಲಿ ನಿರ್ಮಾಣವಾಗಿದೆ. ರಸ್ತೆಗಳೆಲ್ಲ ಹೊಂಡಗಳಾಗಿವೆ. ಅದರಲ್ಲೂ ಗ್ರಾಮೀಣ ಭಾಗದ ರಸ್ತೆಗಳ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಾ. ಇದು ಅನುಪಿನಕಟ್ಟೆಯಿಂದ ಪುರದಾಳಿಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಜನರು ಪ್ರತಿನಿತ್ಯ ಕೂಡ ಇದೇ ರಸ್ತೆಯಲ್ಲಿ ಸಂಚರಿಸಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗಿದೆ. ಮಳೆ ಹೆಚ್ಚಳವಾಗಿರೋದ್ರಿಂದ ರಸ್ತೆಯ ಮೇಲೆ ನೀರು ನಿಂತುಕೊಂಡು ಸಂಚಾರಕ್ಕೆ ಅಡ್ಡಿಯುಂಟಾಗಿದೆ. ಓಡಾಡ್ಬೋದನಂತೆ. ಎಷ್ಟು ಸಂಪೂರ್ಣ ರಸ್ತೆ ಹಾಳಾಗಿದೆ. ಈ ತರ ಹಂಪಿನಕಟ್ಟೆಯಿಂದ ಮುಂದೆ ಮೇಲ್ ಸೇತುವೆ ರಿಂಗ್ ರೋಡ್ ಇಂದ ಮುಂದೆ ಇದೇ ತರನೇ, ಇಲ್ಲೂ ಇದೇ ತರನೇ. ಅಲ್ಲೊಂದು ವೆಹಿಕಲ್ ಬಿದ್ದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಇದನ್ನ ತಕ್ಷಣ ಸರಿಪಡಿಸ್ಬೇಕು ಅಂತೇಳಿ ನಾವು ಈ ಮೂಲಕ ನಗರಸಭೆಗೆ ವಿನಂತಿ ಮಾಡ್ತಾ ಇದೀವಿ. ನೋಡಿ ರಸ್ತೆ ಯಾವ ರೀತಿ ಹಾಳಾಗಿದೆ. ಪುರದಾಳ ರೋಡು ಒಂದೊಂದು ವೆಹಿಕಲ್ ಕೂಡ ಅಲ್ಲೇ ಬಿದ್ದೈತೆ. ಆ ವೆಹಿಕಲ್ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅವರು. ಮಾತಾಡೋದು ಅಧ್ಯಕ್ಷರೇ, ಇಲ್ಲಿ ನೋಡಿ, ಇಲ್ಲಿ ರೋಡ್ ಕತೆ ಒಂದು